ಇವತ್ತಿನ ತರಗತಿಯಲ್ಲಿ ನಿಮ್ಮ ಮಧ್ಯಭಾಗದ 12ನೇ ಪದ್ಯವಾದಂತಹ ಒಮ್ಮೆ ನಗುತ್ತೇವೆ ಪದ್ಯಭಾಗವನ್ನು ಪ್ರಸ್ತುತ ಈ ತರಗತಿಯಲ್ಲಿ ನೋಡೋಣ. ಒಮ್ಮೆ ನಗುತ್ತೇವೆ ಎಂಬ ಈ ಪದ್ಯಭಾಗವನ್ನು ದಲಿತ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾಗಿ ಗುರುತಿಸಿಕೊಂಡಂತಹ ಸುಕನ್ಯಾ ಮಾರುತಿಯವರು ಬರೆದಿರುವಂತಹ ನಾನೆಂಬ ಮಾಯೆ ಎಂಬ ಕವಿತಾ ಸಂಕಲನದಿಂದ ಪ್ರಸ್ತುತ ಈ ಕವಿತೆಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಕವಿತೆ ದಲಿತರ ಪರವಾಗಿ ದನಿ ಎತ್ತಿರುವಂತಹ, ದಲಿತರ ಪರವಾಗಿ ಮಾತನಾಡುವಂತಹ, ದಲಿತರ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದಿಸುವಂತಹ ಪ್ರಯತ್ನವನ್ನು ಮಾಡುವಂತಹ ಒಂದು ಕವಿತೆ. ಅಂತಹ ಒಂದು ಚಿಂತನೆಗಳನ್ನು ಪ್ರಸ್ತುತ ಈ ಕವಿತೆಯಲ್ಲಿ ಕಾಣ್ತೇವೆ. ಈ ಕವಿತೆಯ ಶೀರ್ಷಿಕೆ ಒಮ್ಮೆ ನಗುತ್ತೇವೆ. ಇಲ್ಲಿ ಕವಯತ್ರಿ ಒಮ್ಮೆ ನಗುತ್ತೇನೆ ಅಂತ ಹೇಳ್ತಾ ಇಲ್ಲ, ಒಮ್ಮೆ ನಗುತ್ತೇವೆ ಅಂತ ಹೇಳ್ತಿದ್ದಾರೆ. ದಲಿತರ ಬಾಳಿನಲ್ಲಿ ನಗುವನ್ನು ತರಿಸುವಂತಹ, ಅವರ ಬಾಳಿನಲ್ಲಿ ಸುಖ ಸಂತೋಷಗಳನ್ನು ತರುವಂತಹ, ಅವರೂ ಕೂಡ ಮೇಲ್ವರ್ಗದವರಂತೆ ಎಲ್ಲ ರೀತಿಯ ಸವಲತ್ತುಗಳನ್ನು ಅನುಭವಿಸುತ್ತಾ, ಪಡೆದುಕೊಂಡು ಸುಖವಾಗಿ ಅನುಭವಿಸುತ್ತಾ ನಗುಮುಖದ ಬದುಕನ್ನು ನಡೆಸಲಿ ಅನ್ನುವಂತಹ ಚಿಂತನೆಯನ್ನ ಕವಿ ಈ ಕವಿತೆಯಲ್ಲಿ ಹೇಳ್ತಾರೆ. ಹಾಗಾದ್ರೆ ದಲಿತರ ಬಾಳಿನಲ್ಲಿ ನಗು ಬರುವುದು ಯಾವಾಗ? ದಲಿತರ ಬಾಳಿನಲ್ಲಿ ನಗು ಬರುವುದು ಹೊಟ್ಟೆಗೆ ಅನ್ನ ಸಿಕ್ಕಾಗ ಅಂತ. ಹೊಟ್ಟೆಗೆ ಅನ್ನವೇ ಇಲ್ಲದೆ ಕಷ್ಟಪಡುತ್ತಿರುವಂತಹ ದಲಿತರ ಬಾಳಿನಲ್ಲಿ, ಬದುಕಿನಲ್ಲಿ ನಗು ಬರುವುದಾದರೂ ಹೇಗೆ? ಸಮಾಜ ಅಸಮಾನತೆಯಲ್ಲಿ ತುಂಬಿ ತುಳುಕುತ್ತಿರುವುದರಿಂದ ಬಡವನಾಗ್ತಾ ಇದ್ದಾನೆ, ಶ್ರೀಮಂತನಾಗ್ತಾ ಇದ್ದಾನೆ. ಈ ಮೇಲ್ವರ್ಗ ಕೆಳವರ್ಗವನ್ನು ನಿರಂತರವಾಗಿ ಶೋಷಣೆ ಮಾಡಿಕೊಂಡು ಬರ್ತಾ ಇದೆ. ಹಾಗಾಗಿ ದಲಿತರಿಗೆ ಸಿಗಬೇಕಾದಂತಹ ಅವಕಾಶಗಳು, ದಲಿತರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗದೇ ಇರುವುದನ್ನ ನಾವು ಇವತ್ತಿನ ಸಮಾಜದಲ್ಲಿ ಕಾಣ್ತಾ ಹೋಗ್ತೇವೆ. ಈ ದೇಶದ ಇತಿಹಾಸವನ್ನು ನಾವು ಗಮನಿಸಿದಾಗ, ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ, ದಲಿತ ಸುಖವನ್ನ ಅನುಭವಿಸಿದ, ಸಮಾಜದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂತಹ, ಎಲ್ಲ ರೀತಿಯ ಸುಖ ಸವಲತ್ತುಗಳನ್ನು ಅನುಭವಿಸಿದಂತಹ ಒಂದೇ ಒಂದು ಉದಾಹರಣೆಗಳು ನಮಗೆ ಈ ಇತಿಹಾಸದಲ್ಲಿ ಕಂಡುಬರುವುದಿಲ್ಲ. ಏನಾದರೂ ಸ್ವಲ್ಪ ಮಟ್ಟಿಗೆ ಈ ತರದ ಒಂದಷ್ಟು ಅವಕಾಶಗಳು ಸಿಕ್ಕಂತಹ ಸಂದರ್ಭವನ್ನ ನಾವು ನೋಡೋದಾದ್ರೆ ಅದು 12ನೇ ಶತಮಾನದ ವಚನ ಚಳುವಳಿ ಮಾತ್ರ. 12ನೇ ಶತಮಾನದ ವಚನ ಚಳುವಳಿ ಒಂದು ಸಂದರ್ಭವನ್ನು ಬಿಟ್ಟರೆ ಇನ್ನು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ದಲಿತ ನಿರಂತರವಾಗಿ ಶೋಷಣೆಯನ್ನು ಅನುಭವಿಸಿಕೊಂಡು ಬಂದಂತಹ ಸಂದರ್ಭವನ್ನೇ ನಾವು ಕಾಣ್ತೇವೆ. ದಲಿತರಿಗೆ ಯಾವ ಅವಕಾಶಗಳು ಸಿಗದಂತಹ ಒಂದು ಸಂದರ್ಭಗಳನ್ನೇ ನಾವು ನೋಡ್ತಾ ಹೋಗ್ತೇವೆ. ಆದರೆ 18, 19ನೇ ಶತಮಾನದ ಈಚೆಗೆ ದಲಿತ ವಿಮೋಚನಾ ಚಳುವಳಿಗಳು ಪ್ರಾರಂಭವಾಗ್ತವೆ. ಅನೇಕ ಜನ ಮಹಾತ್ಮರು, ಸಂತರು, ಹೋರಾಟಗಾರರು ದಲಿತರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ದೊರಕಿಸಿಕೊಟ್ಟು ಸಮಬಾಳನ್ನು ತರುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ದೇಶ ಎಷ್ಟೇ ಸಮೃದ್ಧವಾಗಿದ್ರೂ ಕೂಡ, ಎಷ್ಟೇ ಸವಲತ್ತುಗಳಿಂದ ಕೂಡಿದ್ರೂ ಕೂಡ ಅಸಮಾನತೆಯ ಬದುಕನ್ನ ನಡೆಸುತ್ತಿದೆ ಅನ್ನುವುದು, ದಲಿತರು ನಿರಂತರವಾಗಿ ಈ ಸಮಾಜದಲ್ಲಿ ಶೋಷಣೆಯನ್ನು ಅನುಭವಿಸಿಕೊಂಡು ಬರುತ್ತಿದ್ದಾರೆ ಅನ್ನುವುದು, ದಲಿತರಿಗಾಗಿ ಹೋರಾಟಗಳು ನಿರಂತರವಾಗಿ ನಡೆಯುತ್ತಿದೆ ಅನ್ನುವುದು ಈ ಸಮಾಜದಲ್ಲಿ ಕಾಣುತ್ತಿರುವಂತಹ ಸತ್ಯ. ಹಾಗಾಗಿ ಎಲ್ಲರಿಗೂ ಸಮಪಾಲು ಸಮಪಾಡು ಇದನ್ನು ಪಡೆಯುವುದಕ್ಕೆ
ಅವಿರತವಾದಂತಹ ಪ್ರಯತ್ನವನ್ನ ದಲಿತರು ಇವತ್ತಿನ ಸಂದರ್ಭದಲ್ಲಿಯೂ ಕೂಡ ಮಾಡ್ತಲೇ ಇದ್ದಾರೆ. ಆದರೂ ಇಲ್ಲಿ ಎಲ್ಲ ಇದ್ದರೂ ಕೂಡ ಏನು ಅನುಭವಿಸಲಾಗದಂತಹ ಸ್ಥಿತಿಯಲ್ಲಿ ದಲಿತರು ಬದುಕನ್ನು ನಡೆಸುವಂತಹ ಒಂದು ವಾತಾವರಣ ಇವತ್ತಿನ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಅಂತಹ ಒಂದು ಕೆಲವು ಸೂಕ್ಷ್ಮವಾದಂತಹ ವಿಚಾರಗಳನ್ನು ಪ್ರಸ್ತುತ ಈ ಕವಿತೆಯಲ್ಲಿ ಸುಕನ್ಯಾ ಮಾರುತಿಯವರು ನಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಏನು ವಿಷಯಗಳು ಒಂದೊಂದಾಗಿ ನೋಡೋಣ. ಒಮ್ಮೆ ನಗುತ್ತೇನೆ ಸುಕನ್ಯಾ ಮಾರುತಿ, ದನಗಳಿಗೆ ಮೇವಿಲ್ಲ, ಜನಗಳಿಗೆ ನೀರಿಲ್ಲ, ಗಂಜಿಗೂ ಗತಿ ಇಲ್ಲ, ನನ್ನವರು ಸತ್ತ ದನಗಳ ಕಿತ್ತು ತಿನ್ನುವುದನ್ನು ಕಣ್ಣಾರೆ ಕಾಣುತ್ತಾ ಕಥಕಥನೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ. ಇಲ್ಲಿ ಕವಿ ದಲಿತರ ಪರವಾದಂತಹ ಧ್ವನಿಯಾಗಿರುವುದನ್ನು ನಾವಿಲ್ಲಿ ಕಾಣಬಹುದು. ದಲಿತರಿಗಾಗುತ್ತಿರುವಂತಹ ಕಷ್ಟಗಳನ್ನು ನೋಡಿ, ದಲಿತರಲ್ಲಿರುವಂತಹ ನೋವುಗಳನ್ನು ನೋಡಿ, ದಲಿತರ ಮೇಲೆ ನಡೆಯುತ್ತಿರುವಂತಹ ಶೋಷಣೆ ದೌರ್ಜನ್ಯಗಳನ್ನು ಕಂಡು ಕವಿ ಹೇಳ್ಕೊಳ್ತಾರೆ, ಕಥಕಥನೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ. ಕಥಕಥನೆ ಕೊತಕೊತನೆ, ಕೊತಕೊತನೆ ಕುದಿಯುವುದು ಅಂದ್ರೆ ಇದೊಂದು ಅನುಕರಣಾ ವಾಚಕ. ಕುದಿಯೋದು ಅಂದ್ರೆ ಕೋಪವನ್ನು ವ್ಯಕ್ತಪಡಿಸುವುದು ಅಂತ. ಇಲ್ಲಿ ಕವಿಯೂ ಕೂಡ ದಲಿತರ ಪರವಾದಂತಹ ಧ್ವನಿಯಾಗಿ ಶೋಷಣೆ ಮಾಡಿದವರ ವಿರುದ್ಧ ರೋಷವನ್ನ, ಕೋಪವನ್ನ ವ್ಯಕ್ತಪಡಿಸುವಂತಹ ಚಿಂತನೆಯನ್ನ ಮಾಡಿದ್ದಾರೆ. ಹಾಗಾಗಿಯೇ ಈ ಮಾತನ್ನ ಹೇಳ್ಕೊಳ್ತಾರೆ, ಕೊತಕೊತನೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ, ಜ್ವಾಲಾಮುಖಿಯಾಗಿದ್ದೇನೆ, ಬೆಂಕಿಯಾಗಿದ್ದೇನೆ. ಅಷ್ಟು ಸಿಟ್ಟು ಶೋಷಣೆ ಮಾಡಿದವರ ವಿರುದ್ಧ ನನಗೆ ಬರ್ತಾರೆ. ಯಾಕೆ ನಾನು ಈ ಕೋಪವನ್ನ, ಸಿಟ್ಟನ್ನ ಮಾಡಿಕೊಳ್ಳುತ್ತಿದ್ದೇನೆ ಅಂದ್ರೆ, ನನ್ನ ದನಗಳಿಗೆ ನೀರಿಲ್ಲ, ನನ್ನ ದನಗಳಿಗೆ ಮೇವಿಲ್ಲ, ನನ್ನ ಜನಗಳಿಗೆ ನೀರಿಲ್ಲ, ನನ್ನ ಜನಗಳಿಗೆ ಗಂಜಿಗೂ ಗತಿ ಇಲ್ಲ, ಒಂದು ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲದಂತೆ ನನ್ನ ಜನಗಳು ಬದುಕ್ತಾ ಇದ್ದಾರೆ. ಒಂದು ಕಡೆ ನೀರೂ ಕೂಡ ನನ್ನ ಜನಗಳಿಗೆ ಸಿಗ್ತಾ ಇಲ್ಲ. ನೀರಿದೆ, ಅದನ್ನ ಬಳಸಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ದಲಿತರು ಜೀವನವನ್ನು ನಡೆಸ್ತಾ ಇದ್ದಾರೆ. ಮೇಲ್ವರ್ಗದವರು ಬಳಸುವಂತಹ ನೀರಿನ ಯಾವುದೇ ಪ್ರದೇಶಗಳಲ್ಲಿ ಸ್ವತಂತ್ರವಾಗಿ ದಲಿತ ನೀರನ್ನು ಬಳಸೋದಿಕ್ಕೆ ಅಧಿಕಾರ ಇಲ್ಲ. ಒಂದು ನಲ್ಲಿಯಲ್ಲಿ ನೀರನ್ನು ಹಿಡಿಯೋದಿಕ್ಕೆ ಅಧಿಕಾರ ಇಲ್ಲ. ಮೇಲ್ವರ್ಗದವರು ಬಳಸುವಂತಹ ಕೆರೆ, ಕಟ್ಟೆ, ಬಾವಿಗಳಲ್ಲಿಯೂ ಕೂಡ ನೀರನ್ನು ಬಳಸುವುದಕ್ಕೆ ದಲಿತನಿಗೆ ಅಧಿಕಾರ ಇಲ್ಲ. ದಲಿತ ಆ ನೀರನ್ನ ಕೊಟ್ಟಾಗ ಮಾತ್ರ ನೀರನ್ನು ಸ್ವೀಕರಿಸಬೇಕೇ ವಿನಃ ಅವರೇ ಹೋಗಿ ಕೆರೆಯಲ್ಲೋ, ಬಾವಿಯಲ್ಲೋ, ಕಟ್ಟೆಗಳಲ್ಲೋ, ನಲ್ಲಿಗಳಲ್ಲೋ ನೀರನ್ನ ಹಿಡಿಯುವಂತಹ ಅವಕಾಶ ಇಲ್ಲ. ಹೀಗೆ ಎಲ್ಲಾ ರೀತಿಯ ಸಮೃದ್ಧತೆ ಇದೆ, ಎಲ್ಲಾ ರೀತಿಯ ಸವಲತ್ತುಗಳಿದೆ, ಸುಖ ಸಮೃದ್ಧತೆಯಿಂದ ಈ ಸಮಾಜ ತುಂಬಿಕೊಂಡಿದೆ. ಆದರೂ ಕೂಡ ದಲಿತ ಏನನ್ನೂ ಅನುಭವಿಸಲಾಗದಂತ, ದನಗಳಿಗೆ ಮೇವಿಲ್ಲ, ಜನಗಳಿಗೆ ನೀರಿಲ್ಲ, ಹಾಗೂ ಗಂಜಿಗೂ ಕೂಡ ಗತಿ ಇಲ್ಲ. ಹೀಗಾಗಿ ನನ್ನ ಜನಗಳು ಏನ್ ಮಾಡ್ತಿದ್ದಾರೆ, ಸತ್ತ ದನಗಳ ಕಿತ್ತು ತಿನ್ನುವುದನ್ನ, ಸತ್ತ ದನಕ್ಕಾಗಿ ಕಚ್ಚಾಡುತ್ತಿರುವುದನ್ನ, ಇತ್ತ ಆಹಾರ ಇಲ್ಲ, ನೀರಿಲ್ಲ, ಬದುಕಬೇಕು, ಹೊಟ್ಟೆ ತುಂಬಿಸಿಕೊಳ್ಬೇಕು. ಆ ಊರಿನಲ್ಲಿ ಯಾವುದೋ ಒಂದು ದನ ಸತ್ತು ಹೋದರೆ ಆ ದನದ ಮಾಂಸ ನನಗೆ ಬೇಕು, ನನಗೆ ಬೇಕು ಎಂದು ಕಿತ್ತಾಡುವಂತಹ ಜನಗಳೇ ಇದ್ದಾರೆ. ಈ ರೀತಿ ನನ್ನ ಜನಗಳು ಸತ್ತ ದನಕ್ಕಾಗಿ, ಸತ್ತು ಹೋಗಿರುವಂತಹ ಆ ದನಕ್ಕಾಗಿ ಕಿತ್ತಾಡುತ್ತಿರುವುದನ್ನ, ಜಗಳ ಮಾಡುತ್ತಿರುವುದನ್ನ ಕಣ್ಣಾರೆ ನೋಡುತ್ತಾ, ಕಣ್ಣಾರೆ ಕಂಡು ಪ್ರತ್ಯಕ್ಷವಾಗಿ ನೋಡಿ ಏನೂ ಮಾಡಲಾಗದಂತಹ ಸ್ಥಿತಿಯಲ್ಲಿ ನಾನು ಕೊತಕೊತನೆ ಕುದಿಯುವಂತಹ ಅಗ್ನಿ ಪರ್ವತವಾಗಿದ್ದೇನೆ. ದಲಿತ ಜನಾಂಗ ತನ್ನ ಕಣ್ಣೆದುರಿಗೆ
ಅನುಭವಿಸುತ್ತಿರುವಂತಹ ಕಷ್ಟಗಳನ್ನು ನೋಡಿ, ತನ್ನ ಕಣ್ಣೆದುರಿಗೆ ಅನುಭವಿಸುತ್ತಿರುವಂತಹ ನೋವುಗಳನ್ನು ನೋಡಿ, ಆಹಾರಕ್ಕಾಗಿ ಪರದಾಡುತ್ತಿರುವುದನ್ನ, ಕಚ್ಚಾಡುತ್ತಿರುವುದನ್ನು ನೋಡಿ ಇಲ್ಲಿ ಕವಿ ಕೋಪವನ್ನ, ಸಿಟ್ಟನ್ನ, ರೋಷವನ್ನ ವ್ಯಕ್ತಪಡಿಸ್ತಾನೆ. ಇದು ನಮ್ಮ ದೇಶದ ಬಡವರ, ಶೋಷಿತ ವರ್ಗದವರ, ದಲಿತ ವರ್ಗದವರ ಸ್ಥಿತಿ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಇಂತಹ ಸ್ಥಿತಿಯಲ್ಲಿ ಬದುಕನ್ನು ನಡೆಸುತ್ತಿರುವಂತಹ ದಲಿತ ಜನಾಂಗದವರ ಬಾಳಿನಲ್ಲಿ ನಗು ಬರುವುದಾದರೂ ಹೇಗೆ? ಇಂಥವರ ಬಾಳಿನಲ್ಲಿ ನಗುವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಯಾವಾಗ ನಗ್ತಾನೆ? ಅವನ ಬಾಳಿನಲ್ಲಿ ಸುಖವಿದ್ದಾಗ, ಅವನ ಬದುಕಿನಲ್ಲಿ ನೆಮ್ಮದಿ ಇದ್ದಾಗ, ಕಾಲ ಕಾಲಕ್ಕೆ ಸಿಗಬೇಕಾದಂತಹ ಆಹಾರ ಪೂರೈಕೆಯಾದಾಗ ಅವನು ಸುಖವಾಗಿರ್ತಾನೆ, ನಗ್ನಗ್ತಾ ಇರ್ತಾನೆ. ಆದರೆ ಇವ್ಯಾವುದೂ ಇಲ್ಲದಂತಹ ಈ ಜನಗಳ ಬಾಳಿನಲ್ಲಿ ನಗುವಾದರೂ ಹೊರಹೊಮ್ಮುವುದು ಹೇಗೆ? ನಗು ಹೊರಹೊಮ್ಮಬೇಕು ಅಂದ್ರೆ, ಈ ದಲಿತರ ಬಾಳಿನಲ್ಲಿ ನಗು ಬರಬೇಕು ಅಂದ್ರೆ ಅವರಿಗೆ ಸಿಗಬೇಕಾದಂತಹ ಮೂಲಭೂತವಾದಂತಹ ಸೌಲಭ್ಯಗಳೆಲ್ಲವೂ ಕೂಡ ದೊರಕಬೇಕು. ಆ ಮೂಲಭೂತವಾದಂತಹ ಸೌಲಭ್ಯಗಳು ದೊರಕಿದಾಗ ಬಹುಶಃ ಅವನೂ ಕೂಡ ಒಂದು ದಿನ ನಗುವ ಪ್ರಯತ್ನವನ್ನ ಮಾಡಬಹುದು, ನಗುವ ಪ್ರಯತ್ನವನ್ನ ಮಾಡ್ತಾನೆ. ಹಾಗಾಗಿ ಸಮಾಜದಲ್ಲಿರುವಂತಹ ಈ ಅಸಮಾನತೆಯನ್ನ ಕೆಲವರು ಮಾತ್ರ ನಗುತ್ತಾ, ಸುಖ ಪಡುತ್ತಾ, ಸಂತೋಷ ಪಡುತ್ತಾರೆ. ಇನ್ನು ಉಳಿದಂತಹ ಕೆಲವರು ಕಷ್ಟಪಡುತ್ತಾ, ದುಃಖ ಪಡುತ್ತಾ, ಬರೀ ವೇದನೆಯನ್ನೇ ಅನುಭವಿಸುತ್ತಾ ಜೀವಿಸುತ್ತಿರುವಂತಹ ಇಂತಹ ಒಂದು ಅಸಮಾನತೆಯ ಬದುಕನ್ನು ನೋಡಿ, ಅಸಮಾನತೆಯ ಸಮಾಜವನ್ನು ನೋಡಿ ಕವಿ ಕಥಕಥನೆ ಕುದಿಯುವಂತಹ ಅಗ್ನಿ ಪರ್ವತ, ಕೋಪ, ಸಿಟ್ಟುಗಳನ್ನು ಒಳಗೊಂಡಂತಹ ವ್ಯಕ್ತಿಯಾಗಿದ್ದಾರೆ ಇಲ್ಲಿ ಕವಿ. ಇನ್ನು ಎರಡನೇ ಭಾಗವನ್ನು ನೋಡಿದ್ರೆ, ಏನೂ ಮಾಡಲಾಗದೆ, ಅವರ ಸ್ಥಿತಿ ನೋಡಲಾಗದೆ, ಅವರಿಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದೇನೆ. ಮುಗಿಲತ್ತ ಕೈ ಚಾಚಿ ನಿಂತಿದ್ದೇನೆ ಅಂದ್ರೆ ದೇವರ ಮೊರೆ ಹಿಡುತ್ತಿದ್ದೇನೆ ಅಂತ, ದೇವರಲ್ಲಿ ಬೇಡುತ್ತಿದ್ದೇನೆ ಅಂತ. ಏನೂ ಮಾಡಲಾಗದೆ, ಅವರ ಸ್ಥಿತಿ ನೋಡಲಾಗದೆ, ಅವರಿಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದೇನೆ. ದೇವರಲ್ಲಿ ಮೊರೆಗಿಡುವಂತಹ ಪ್ರಯತ್ನವನ್ನ ಕವಿ ಇಲ್ಲಿ ಮಾಡ್ತಾನೆ. ತನ್ನಿಂದ ಪರಿಹರಿಸಲಾಗದಂತಹ ಈ ಒಂದು ಅಸಮಾನತೆಯನ್ನ ದೇವರಾದರೂ ಸಮಾನತೆಯನ್ನ ಸೃಷ್ಟಿಸಬಹುದೇನೋ? ಈ ಸಮಾಜದಲ್ಲಿ, ಈ ನೆಲದಲ್ಲಿ ಈ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರಬಹುದೇನೋ ಅನ್ನುವಂತಹ ಯೋಚನೆಯಿಂದ ದೇವರಲ್ಲಿ ಮೊರೆಗಿಡುವಂತಹ ಪ್ರಯತ್ನವನ್ನ ಕವಯತ್ರಿ ಇಲ್ಲಿ ಮಾಡ್ತಾನೆ. ಬಡವರ ಸ್ಥಿತಿಯನ್ನ ನೋಡಿ ಏನೂ ಮಾಡಲಾಗದೆ ಅವರ ಸ್ಥಿತಿಯನ್ನ ದೂರದಿಂದಲೇ ನೋಡುತ್ತಾ ದುಃಖವನ್ನ ಅನುಭವಿಸುವಂತಹ ಕವಿಯ ಮನಸ್ಥಿತಿಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹಾಗೆ ಹೇಳ್ತಾರೆ, ಧಗಧಗಿಸಿ ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ, ಏನೂ ಮಾಡಲಾಗದಂತಹ ಸ್ಥಿತಿಯಲ್ಲಿದ್ದೇನೆ. ಅವರ ನೋವುಗಳನ್ನು ಹೋಗಲಾಡಿಸುವುದಕ್ಕೂ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ, ಹಾಗೆ ಅವರ ಸ್ಥಿತಿಯನ್ನು ನೋಡುವುದಕ್ಕೂ ನನ್ನಿಂದ ಆಗ್ತಾ ಇಲ್ಲ, ಹೋಗಲಾಡಿಸುವುದಕ್ಕೂ ಸಾಧ್ಯವಿಲ್ಲ, ಅವರ ನೋವನ್ನ ನೋಡುತ್ತಾ ನಿಲ್ಲುವುದಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ದೇವರಲ್ಲಿ ಮೊರೆಗಿಡುವುದು, ದೇವರಲ್ಲಿ ಮೊರೆಯಿಟ್ಟು ಈ ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕೆ ಪ್ರಯತ್ನಿಸುವುದು. ಜೊತೆಗೆ ಈ ಮೇಲ್ವರ್ಗ ದಲಿತರ ಮೇಲೆ ಮಾಡಿದಂತಹ ಶೋಷಣೆಯ ಕಾರಣದಿಂದಾಗಿ, ಶೋಷಣೆ ಮಾಡಿದವರ ವಿರುದ್ಧವಾಗಿ ಧಗಧಗಿಸಿ ಉರಿಯುವಂತಹ ಜ್ವಾಲಾಮುಖಿಯಾಗಿದ್ದೇನೆ ಅನ್ನುವ ತನ್ನ ಕೋಪವನ್ನ, ಸಿಟ್ಟನ್ನ ಕವಯತ್ರಿಯಲ್ಲಿ ವ್ಯಕ್ತಪಡಿಸ್ತಾರೆ. ನನ್ನವರಿಗಾಗಿ ನಾನೆಂದು ನಂಬಿರದ ದೇವರಲ್ಲಿ ಮೊರೆಗಿಡುತ್ತೇನೆ. ನನ್ನವರಿಗಾಗಿ ನಾನೆಂದು ನಂಬಿರದ ದೇವರಲ್ಲಿ ಮೊರೆಗಿಡುತ್ತೇನೆ. ಕಂಡೇ ಇರದ ದೈವದ ಸಹಾಯ ಬೇಡುತ್ತೇನೆ.
ನನ್ನವರಿಗಾಗಿ ನಾನೆಂದು ನಂಬಿರದ ದೇವರಲ್ಲಿ ಮೊರೆಯಿಡುತ್ತೇನೆ. ಕವಿಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ, ದೇವರು ಇದ್ದಾನೆ ಅನ್ನುವುದರ ಬಗ್ಗೆ ಯಾವುದೇ ವಿಶ್ವಾಸವಿಲ್ಲ. ಆದರೂ ಕೂಡ ಜನಗಳು ನಂಬಿರುವಂತಹ ಆ ದೇವರಿಂದ ಏನಾದರೂ ಜನಗಳ ಈ ಅಸಮಾನತೆಯನ್ನು ಹೋಗಲಾಡಿಸಬಹುದೇನೋ ಅನ್ನುವ ದೃಷ್ಟಿಯಿಂದ ಕವಿಗೆ ದೇವರ ಬಗ್ಗೆ ನಂಬಿಕೆ ಇಲ್ಲದಿದ್ದರೂ ಕೂಡ ಆ ತನ್ನ ಜನಗಳಿಗಾಗಿ, ದಲಿತ ಸಮುದಾಯದ ಅಭಿವೃದ್ಧಿಗಾಗಿ ದೇವರಲ್ಲೇ ಮೊರೆ ಇಡುವಂತಹ, ದೇವರನ್ನ ಬೇಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ದೇವರನ್ನ ಬೇಡಿಕೊಳ್ಳುವುದಕ್ಕೆ ಮತ್ತೊಂದು ಬಹಳ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ, ನನ್ನವರಿಗಾಗಿ, ನನ್ನ ಈ ಜನಗಳಿಗಾಗಿ ಯಾರೂ ಸಹಾಯವನ್ನ ಮಾಡದಿದ್ದಾಗ, ನನ್ನ ಜನಗಳಿಗೆ ಸಹಾಯವನ್ನ ಮಾಡಲು ಯಾರು ಮುಂದೆ ಬರದಿದ್ದಾಗ ಆ ದೇವರಾದರೂ ಸಹಾಯವನ್ನ ಮಾಡಬಹುದೇನೋ, ದೇವರಾದರೂ ಈ ನೆಲದಲ್ಲಿರುವಂತಹ ಅಸಮಾನತೆಯನ್ನ ಹೋಗಲಾಡಿಸಿ ದಲಿತರ ಬದುಕಿನಲ್ಲಿ ಸುಖವನ್ನು ತರಬಹುದೇನೋ ಅನ್ನುವ ಉದ್ದೇಶದಿಂದ ಈ ಕವಿ ದೇವರಲ್ಲಿ ಮೊರೆಯಿಡುವಂತಹ, ಬೇಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾರೋ ನನ್ನವರ ಕೈ ಹಿಡಿಯದಾಗ, ಯಾರೋ ನನ್ನವರ ಕೈ ಹಿಡಿಯದಾಗ ನನ್ನ ಕಂಬನಿಯ ಲಾವಾರಸದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬಿಡುವ ಛಲ ಮೂಡುತ್ತದೆ. ಇಡೀ ವಿಶ್ವವನ್ನೇ ನಾಶ ಮಾಡಬೇಕೆಂಬ ಹಠ, ಛಲ. ಯಾಕೆ ಇಡೀ ವಿಶ್ವವನ್ನು ನಾಶ ಮಾಡಬೇಕು ಅನ್ನುವ ಮನಸ್ಥಿತಿಗೆ ಮುಂದಾಗ್ತಾರೆ ಅಂದ್ರೆ, ಈಗಿರುವಂತಹ ಈ ಸಮಾಜವನ್ನ ಸಂಪೂರ್ಣವಾಗಿ ನಾಶ ಮಾಡಿದರೆ ಮುಂದೆ ಹುಟ್ಟುವಂತಹ ಹೊಸ ಸಮಾಜ, ಸಮಾನತೆಯ ಸಮಾಜ ಹುಟ್ಟಬಹುದೇನೋ. ತಲತಲಾಂತರದಿಂದ ಎಷ್ಟೋ ಜನ ಮಹನೀಯರು ಈ ನೆಲದಲ್ಲಿರುವಂತಹ ಅಸಮಾನತೆಯನ್ನ ಹೋಗಲಾಡಿಸುವುದಕ್ಕೆ ಪ್ರಯತ್ನ ಪಟ್ಟರು. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಬಹಳಷ್ಟು ಜನಗಳಿಂದ ಎಷ್ಟೇ ಜನಗಳು ಈ ಪ್ರಯತ್ನವನ್ನು ಮಾಡಿದರೂ ಕೂಡ ಈ ನೆಲದಲ್ಲಿ ಬೇರೂರಿರುವಂತಹ ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ. ಹಾಗಾಗಿ ಮನುಷ್ಯರಿಂದ ಸಾಧ್ಯವಾಗದಂತಹ ಈ ನೆಲದಲ್ಲಿ ಪ್ರಬಲವಾಗಿ ಬೇರೂರಿರುವಂತಹ ಅಸಮಾನತೆಯನ್ನ, ಭೇದ ಭಾವವನ್ನ ಮನುಷ್ಯನಿಂದ ಬಗೆಹರಿಸಲು ಸಾಧ್ಯವಾಗದಿದ್ದಾಗ ದೇವರಾದರೂ ಈ ಅಸಮಾನತೆಯನ್ನ ಹೋಗಲಾಡಿಸಿ ಸಮಾನತೆಯನ್ನ ತರಬಹುದೇನೋ ಅನ್ನುವ ದೃಷ್ಟಿಯಿಂದ ಲೇಖಕಿ, ಕವಿ ದೇವರಲ್ಲಿ ಮೊರೆಗಿಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾರೂ ಸಹ ಬಡವರ ಬಗ್ಗೆ ಸಹಾಯವನ್ನ ಮಾಡದಿದ್ದಾಗ, ಯಾರೂ ಕೂಡ ಅವರಿಗಾಗಿ ಕೈ ಚಾಚಿ ಅನುಕೂಲವನ್ನ ಮಾಡದಿದ್ದಾಗ ಕೈ ಹಿಡಿದು ಅವರನ್ನ ಮೇಲಕ್ಕೆತ್ತಲು ಪ್ರಯತ್ನಿಸದಿದ್ದಾಗ ಕವಿಯೇ ಮುಂದಾಗಿ ದೇವರಲ್ಲಿ ಮೊರೆಗಿಡುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಹಾಗೆ ಇಡೀ ವಿಶ್ವವನ್ನೇ ಮುಳುಗಿಸಬೇಕು ಎಂಬಂತಹ ನಿರ್ಧಾರಕ್ಕೆ ಬರ್ತಾರೆ. ಇಡೀ ವಿಶ್ವವನ್ನೇ ಮುಳುಗಿಸಬೇಕು ಅನ್ನುವ ನಿರ್ಧಾರ. ಈ ಸಮಾಜ ಅಸಮಾನತೆಯ ಸಮಾಜ, ಭೇದ ಭಾವದಿಂದ ತುಂಬಿರುವಂತಹ ಸಮಾಜ, ಮೇಲ್ವರ್ಗ ಕೆಳವರ್ಗವನ್ನ ಶೋಷಣೆ ಮಾಡುತ್ತಿರುವಂತಹ ಸಮಾಜ. ಈ ಅಸಮಾನತೆಯನ್ನ ಹೋಗಲಾಡಿಸುವುದಕ್ಕೆ ಮೊದಲಿನಿಂದಲೂ ಕೂಡ ತಲತಲಾಂತರದಿಂದ ಎಷ್ಟೇ ಜನ ಪ್ರಯತ್ನಿಸಿದರೂ ಕೂಡ ಇದುವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ ಅಂದ ಮೇಲೆ ಸರಿಪಡಿಸುವುದಕ್ಕೆ ನಾನು ಈ ವಿಶ್ವವನ್ನೇ ನುಂಗಿ ಹಾಕಿ ನಾಶ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತೇವೆ. ಇಡೀ ವಿಶ್ವವೇ ನಾಶವಾದರೆ ನಾಳೆ ಮುಂದೊಂದು ದಿನ ಸಮಾನತೆಯ ಸಮಾಜ ಸೃಷ್ಟಿಯಾಗಬಹುದೇನೋ ಅನ್ನುವ ದೃಷ್ಟಿಯಿಂದ ಕವಯತ್ರಿ ಇಲ್ಲಿ ಯೋಚಿಸ್ತಾರೆ. ನನ್ನ ಕಂಬನಿಯ ಲಾವಾರಸದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬಿಡುವ ಛಲ ಮೂಡುತ್ತದೆ. ಬೆಂಕಿ ನಾಲಗೆ ಚಾಚಿ ನನ್ನವರ ದಾರಿದ್ರ್ಯವನ್ನೇ ಆಪೋಷಣ ಮಾಡುತ್ತೇನೆ. ಆಪೋಷಣ ಕುಡಿಯೋದು, ನನ್ನವರ ದಾರಿದ್ರ್ಯತನ, ಬಡತನ, ಕಷ್ಟ, ನೋವು ಏನು ನನ್ನ ಜನಗಳು ಅಂತ ಇದ್ದಾರೆ, ಆ ಜನಗಳಲ್ಲಿರುವಂತಹ ಕಷ್ಟ
ಅವರಲ್ಲಿರುವಂತಹ ಬಡತನ, ಅವರಲ್ಲಿರುವಂತಹ ಸಂಕಟ, ಅವರಲ್ಲಿರುವಂತಹ ನೋವು ಇವೆಲ್ಲವನ್ನು ಕೂಡ ನುಗ್ಗಿ ಹಾಕುತ್ತಾ ಕುಡಿಯುತ್ತಾ ನಾಶ ಮಾಡಬೇಕೆಂಬಂತಹ ಯೋಚನೆಯಲ್ಲಿ ನಾನಿದ್ದೇನೆ. ಹಾಗಾಗಿ ಅವರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ, ಅವರ ನೋವನ್ನೇ ನಾಶ ಮಾಡುತ್ತೇನೆ, ಅವರ ನೋವನ್ನ ನಾಶ ಮಾಡಬೇಕು ಎಂಬ ತೀರ್ಮಾನಕ್ಕೆ ಕವಯತ್ರಿ ಇಲ್ಲಿ ಬರ್ತಾರೆ. ಹಾಗಾಗಿ ಈ ಸಮಾಜದಲ್ಲಿರುವಂತಹ ದಲಿತರ ಅತ್ಯಂತ ಕೆಳಮಟ್ಟದ ಜೀವನಕ್ಕೆ, ದಲಿತರು ಅತ್ಯಂತ ಕೆಳಮಟ್ಟದಲ್ಲಿ ಜೀವನವನ್ನು ನಡೆಸುತ್ತಿರುವುದಕ್ಕೆ ಕವಿ ಹೇಳ್ತಾರೆ, ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ. ಸಾವಿರಾರು ವರ್ಷಗಳಿಂದ ದಲಿತ ಇದೇ ರೀತಿಯ ಕಷ್ಟವನ್ನು ಅನುಭವಿಸಿಕೊಂಡು, ಇದೇ ರೀತಿಯ ನೋವನ್ನು ಅನುಭವಿಸಿಕೊಂಡು ಅತ್ಯಂತ ಕೆಳಮಟ್ಟದ ಜೀವನವನ್ನ ನಡೆಸಿಕೊಂಡು ಬಂದಿದ್ದರೂ ಕೂಡ ಯಾರು ಅವರ ಪರವಾಗಿ ನಿಂತ, ಅವರ ಪರವಾಗಿ ಮಾತನಾಡಿದಂತಹ, ಅವರಿಗೆ ನ್ಯಾಯವನ್ನ ದೊರಕಿಸಿಕೊಡುವುದಕ್ಕೆ ಪ್ರಯತ್ನಿಸಿದಂತಹ ಉದಾಹರಣೆಗಳು ಇತಿಹಾಸದಲ್ಲಿ ತುಂಬಾ ಕಡಿಮೆ. ಅದು ಅಂತಹ ಪ್ರಯತ್ನಗಳು 18-19ನೇ ಶತಮಾನದಿಂದ ಈಚೆಗೆ ದಲಿತರ ಪರವಾದಂತಹ ಧ್ವನಿಗಳು ಹೇಳ್ತಾರೆ. ಇಷ್ಟೆಲ್ಲ ಹೋರಾಟಗಳಾಗಿ ದಲಿತರಿಗೆ ಸಾಕಷ್ಟು ಸವಲತ್ತುಗಳನ್ನು ದೊರಕಿಸಿಕೊಟ್ಟರೂ ಕೂಡ ಇವತ್ತು ಪೂರ್ಣ ಪ್ರಮಾಣದಲ್ಲಿ ದಲಿತ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ ಅನ್ನುವುದೇ ನಮ್ಮ ಮುಂದಿರುವಂತಹ ದುರಂತದ ವಿಚಾರಗಳು. ಅದಕ್ಕಾಗಿ ಕವಿ ಹೇಳ್ತಾರೆ, ಅವರ ದೀನ ದಲಿತತನಕ್ಕೆ ಧಿಕ್ಕಾರವನ್ನು ಹಾಕುತ್ತಾ ಅವರ ನೋವನ್ನ ನಾಶ ಮಾಡಬೇಕೆಂಬ ತೀರ್ಮಾನಕ್ಕೆ ಕವಿ ಬರ್ತಾರೆ. ನನ್ನವರನ್ನು, ನನ್ನ ಪ್ರೀತಿಯ ಜನರನ್ನು, ಎಲ್ಲರೂ ನಾನೇ ಆದವರನ್ನು ನಾನು ನಗಿಸುತ್ತೇನೆ. ಕವಿಯ ತೀರ್ಮಾನವೇ ಅದು. ದಲಿತರ ಬಾಳಿನಲ್ಲಿ ನಗುವನ್ನ ಹೊರಹೊಮ್ಮಿಸುವುದು, ದಲಿತರೂ ಕೂಡ ನಗು ನಗುತ್ತಾ ಜೀವಿಸುವಂತಹ ಒಂದು ಅವಕಾಶವನ್ನ ಮಾಡಿಕೊಡುವುದು ಕವಯತ್ರಿಯ ಮೂಲಭೂತವಾದಂತಹ ಉದ್ದೇಶ. ಹಾಗಾಗಿ ಕವಿ ಹೇಳ್ಕೊಳ್ತಾರೆ, ನನ್ನವರನ್ನು, ನನ್ನ ಪ್ರೀತಿಯ ಜನಗಳನ್ನ. ಇಲ್ಲಿ ಕವಿಗೆ ನನ್ನವರು ಅಂದ್ರೆ ಕವಿಯ ಜನಗಳು ಯಾರು? ದಲಿತ ಜನಾಂಗದವರು. ನನ್ನ ಪ್ರೀತಿಯ ಜನರು, ಕವಿಯ ಪ್ರೀತಿಯ ಜನಗಳೂ ಕೂಡ ಈ ಸಮಾಜದ ಎಲ್ಲ ಸವಲತ್ತುಗಳಿಂದ ವಂಚಿತರಾದಂತಹ ದಲಿತ ಸಮುದಾಯದವರು. ಎಲ್ಲವೂ ನಾನೇ ಆದವರನ್ನು, ನನ್ನಂತೆಯೇ ಇರುವವರನ್ನ ದಲಿತರು, ಇವರೆಲ್ಲರನ್ನ ನಾನು ನಗಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅವರ ಬಾಳಿನಲ್ಲಿ ನಗುವನ್ನ ಧರಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅಂದ್ರೆ ಈ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾಜದಲ್ಲಿ ಸಮಾನತೆಯನ್ನು ಸೃಷ್ಟಿಸಿ ಅವರಿಗೆ ದೊರಕಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನು ದೊರಕಿಸಿಕೊಡ್ತೀನಿ. ಆಗ ಅವರೂ ಕೂಡ ನಮ್ಮ ಹಾಗೆ ನಗು ನಗುತ್ತಾ ಜೀವನವನ್ನ ನಡೆಸ್ತಾರೆ. ಧಗೆಯಿಂದ ಹೊರನುಗಿಸುತ್ತೇನೆ, ಹೊಗೆಯಿಂದ ಪಾರು ಮಾಡುತ್ತೇನೆ, ಅವರನ್ನು ನಗಿಸುತ್ತೇನೆ. ದಲಿತರ ಬಾಳಿನಲ್ಲಿ ನಗುವು ಹುಟ್ಟಬೇಕು ಅಂದ್ರೆ ಅವರನ್ನ ಧಗೆಯಿಂದ ಹೊರನುಗಿಸಬೇಕು, ಹೊರತರಬೇಕು. ಧಗೆ ಅಂದ್ರೆ ಕಷ್ಟ ಅಂತ. ಕಷ್ಟಗಳಿಂದ ಹೊರತರುವಂತಹ ಪ್ರಯತ್ನವನ್ನ ಮಾಡಬೇಕು. ದಲಿತರನ್ನ ಕಷ್ಟದಿಂದ ಹೊರತಂದಾಗ, ಕಷ್ಟಗಳಿಂದ ಪಾರು ಮಾಡಿದಾಗ ಅವರೂ ಸಹ ನಮ್ಮ ಹಾಗೆ ನಗುವುದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಹೊಗೆಯಿಂದ ಪಾರು ಮಾಡುತ್ತೇನೆ, ಕಷ್ಟದ ವಾತಾವರಣದಿಂದ ಪಾರು ಮಾಡುತ್ತೇನೆ. ಆಗ ದಲಿತರು ನಗ್ತಾರೆ. ಹೊಗೆಯಾಗಿರುವಂತಹ ಅವರ ಬದುಕಿನಲ್ಲಿ ನಗುವನ್ನು ಧರಿಸಬೇಕು ಅನ್ನುವ ಪ್ರಯತ್ನದಲ್ಲಿ ಕವಯುತ್ತದೆ. ಹೀಗೆ ಮಾತನಾಡ್ತಾರೆ. ಎಲ್ಲರೂ ನಕ್ಕಾಗ ಆಗ ನಾನು ನಗುತ್ತೇನೆ.
ದಲಿತರ ಬಾಳಿನಲ್ಲಿ ನಗುವನ್ನ ಹೊರಹೊಮ್ಮಿಸಿಯೇ ನಾನು ನಗುವಂತಹ ಪ್ರಯತ್ನವನ್ನ ಮಾಡುತ್ತೇನೆ. ನಾನು ನಗಬೇಕು ಅಂದ್ರೆ ದಲಿತರ ಬಾಳಿನಲ್ಲಿ, ನನ್ನವರೇ ಆದಂತಹ ಜನಗಳ ಬದುಕಿನಲ್ಲಿ ನಗು ಬರಬೇಕು. ಆಗ ನಾನು ನಗುತ್ತೇನೆ. ಆ ನಗು ಹೇಗಿರಬೇಕು? ಕೊನೆ ಇಲ್ಲದ ನಗು, ಮೊನೆ ಇಲ್ಲದ ನಗು, ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು, ಮಳೆ ಸುರಿಸುವ ನಗು, ಹೊಳೆ ಹರಿಸುವ ನಗು, ಬೆಳೆ ಬೆಳೆಸುವ ನಗು ಅಂತ. ಆ ನಗು ಹೇಗಿರಬೇಕು ಅಂದ್ರೆ ಶಾಶ್ವತವಾದಂತಹ ನಗು ಆಗಬೇಕು. ಶಾಶ್ವತವಾದಂತಹ ನಗು ಆಗಿರಬೇಕು. ಹಿಂದೆಂದೂ ಕೂಡ ಮುಂದೆಂದೂ ಕೂಡ ಈ ನಗು ಅವರ ಬಾಳಿನಿಂದ ದೂರವಾಗಬಾರದು. ಈ ನಗು ಅವರ ಬಾಳಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ಕವಯತ್ರಿ ಮಾತಾಡ್ತಾರೆ. ಆ ನಗು ಎಂತದ್ದು? ಕೊನೆಯಿಲ್ಲದ ನಗು, ಕೊನೆಯೇ ಇಲ್ಲದೆ ಶಾಶ್ವತವಾಗಿ ನಿರಂತರವಾಗಿ ಬದುಕಿನ ಕೊನೆಯ ದಿನದವರೆಗೆ ನಗುವಂತಹ ನಗುವನ್ನ ಕಲಿಸ್ತೇನೆ. ಮೊನೆ ಇಲ್ಲದ ನಗು. ಮೊನೆ ಅಂದ್ರೆ ತುದಿ ಅಂತ ಅರ್ಥ. ಈ ಪದ ಪ್ರಥಮ PUCಯಲ್ಲಿ ಬಂದಿದೆ. ಇದೊಂದು ನಾನಾರ್ಥದ ಪದ ಇದೆ. ಇನ್ನೊಂದು ಅರ್ಥವೂ ಇದೆ, ಯುದ್ಧ ಅಂತ. ದುರ್ಯೋಧನ ವಿಲಾಪ ಪದ್ಯದಲ್ಲಿ ಯುದ್ಧ ಅನ್ನುವ ಅರ್ಥ ಇದೆ. ಗಟ್ಟಿವಾಳೆಯರ ವಚನಗಳಲ್ಲಿ ಈ ಪದದ ಅರ್ಥ ತುದಿ ಅಂತ ಇದೆ. ಎರಡೂ ಅರ್ಥಗಳಿವೆ. ಇಲ್ಲೂ ಕೂಡ ನೀವು ತುದಿಯನ್ನು ಅರ್ಥದಲ್ಲಿ ತಗೊಳ್ಬೇಕು. ಮೊನೆ ಇಲ್ಲದ ನಗು, ತುದಿಯೇ ಇಲ್ಲದಂತಹ, ಕೊನೆಯೇ ಇಲ್ಲದಂತಹ, ಅಂತ್ಯವೇ ಇಲ್ಲದಂತಹ ನಗುವನ್ನ ತರಿಸಬೇಕು. ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು. ಆಕಾಶದಲ್ಲಿ ಕಪ್ಪು ಮೋಡವು ಕವಿದಾಗ ನೆಲದ ಮೇಲಿರುವ ರೈತನ ಮುಖದಲ್ಲಿ ಹೇಗೆ ನಗು ಹೊರಹೊಮ್ಮುತ್ತದೆ, ಅಂತಹ ನಗುವನ್ನ ದಲಿತರ ಬಾಳಿನಲ್ಲಿ ತರಬೇಕು. ಆಗ ಮಳೆ ಸುರಿದಾಗ ರೈತನ ಬದುಕಿನಲ್ಲಿ ಎಂತಹ ನಗು ಹೊರಹೊಮ್ಮುತ್ತದೆಯೋ ಅಂತಹ ನಗುವನ್ನ ದಲಿತರ ಬಾಳಿನಲ್ಲಿ ತರಬೇಕು. ಮಳೆ ಸುರಿದು ಹೊಳೆ ಹರಿದಾಗ ರೈತನ ಮುಖದಲ್ಲಿ ಕಾಣುವ ನಗು, ಅಂತಹ ನಗುವನ್ನು ತರಿಸಬೇಕು. ಹೊಳೆ ಹರಿದು ಬೆಳೆ ಚೆನ್ನಾಗಿ ಆಗಿ ಒಳ್ಳೆಯ ಬೆಳೆ ಬಂದು ಲಾಭ ಬಂದಾಗ ರೈತನ ಮುಖದಲ್ಲಿ ನಗುವನ್ನ ಕಾಣ್ತೇವಲ್ಲ, ಅಂತಹ ನಗುವನ್ನ ತರಬೇಕು. ಇವೆಲ್ಲವೂ ಕೂಡ ನಿಷ್ಕಲ್ಮಶವಾದಂತಹ ನಗು, ಇನ್ನೊಬ್ಬರನ್ನ ಹೀಯಾಳಿಸದಂತಹ, ಇನ್ನೊಬ್ಬರನ್ನ ಅವಮಾನಿಸದಂತಹ ಒಂದು ಸಾತ್ವಿಕವಾದಂತಹ ನಗು ಇದು. ಜನಗಳಿಗೆ, ಬಡ ಜನಾಂಗದವರಿಗೆ ಮೋಡ ಕವಿದಂತಹ ಸಂದರ್ಭದಲ್ಲಿ, ಮಳೆಯ ಸೂಚನೆ ಸಿಕ್ಕಂತಹ ಸಂದರ್ಭದಲ್ಲಿ ಅವನ ಬದುಕಿನಲ್ಲಿ ನಗು ಹೊರಹೊಮ್ಮುತ್ತೆ. ಮಳೆ ಸುರಿದಾಗ ನಗು ಇನ್ನೂ ಹೆಚ್ಚಾಗುತ್ತೆ. ಹೊಳೆಗಳು ತುಂಬಿ ಹರಿದಾಗ ಆ ನಗು ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ಒಳ್ಳೆಯ ಬೆಳೆ ಬಂದಾಗ ಅವನ ನಗು ಇನ್ನೂ ಕೂಡ ಹೆಚ್ಚಾಗುತ್ತೆ. ಇಂತಹ ಒಂದು ಹೆಚ್ಚಾಗುವ ನಿಷ್ಕಲ್ಮಶವಾದಂತಹ ನಗುವನ್ನ ಹೊರಹೊಮ್ಮಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ ಅನ್ನುವ ನಿರ್ಧಾರಕ್ಕೆ ಕವಿ ಬಂದು ಕೊನೆಗೆ ಹೇಳ್ತಾರೆ. ಆಗ ಎಲ್ಲರೂ ನಕ್ಕಾಗ ಜನ ದನ ಎಲ್ಲ ಕೂಡಿ ನಗುತ್ತೇವೆ, ಒಮ್ಮೆ ನಕ್ಕೆ ನಗುತ್ತೇವೆ. ಒಂದಲ್ಲ ಒಂದು ದಿನ ಬಡವರ ಬಾಳಿನಲ್ಲಿ, ದಲಿತರ ಬಾಳಿನಲ್ಲಿ ನಗು ಅನ್ನುವುದು ಬಂದೇ ಬರುತ್ತದೆ, ಬಂದೇ ಬರುತ್ತದೆ ಅನ್ನುವ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ದಲಿತರೂ ಕೂಡ ಬಡವರೂ ಕೂಡ ಒಂದಲ್ಲ ಒಂದು ದಿನ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಂಡು ಸುಖ ಸಂತೋಷಗಳಿಂದ ನೆಮ್ಮದಿಯಾಗಿ ಜೀವನವನ್ನು ನಡೆಸುತ್ತಾರೆ. ಅಂತಹ ಒಂದು ಕಾಲ ಬಂದೇ ಬರುತ್ತೆ. ದಲಿತರ ಬಾಳಿನಲ್ಲಿ ನಗುವನ್ನು ತಂದೇ ತರುತ್ತೇವೆ ಅನ್ನುವ ನಿಟ್ಟಿನಲ್ಲಿ ದಲಿತರ ಪರವಾದಂತಹ ಧ್ವನಿಯಾಗಿ ಕವಯತ್ರಿ ಪ್ರಸ್ತುತ ಈ ಕವಿತೆಯಲ್ಲಿ ಮಾತನಾಡ್ತಾ ಹೋಗ್ತಾರೆ. ಹೀಗೆ ದಲಿತರ ಬಾಳಿನಲ್ಲಿ ನಗುವನ್ನ ಹೊರತರಿಸಬೇಕು ಅನ್ನುವುದು ಕವಿಯ ಉದ್ದೇಶ. ದಲಿತರ ಬಾಳಿನಲ್ಲಿ ನಗು ಬರಬೇಕು ಅಂದ್ರೆ ಮೊದಲು ದಲಿತರಿಗೆ ಹೊಟ್ಟೆಗೆ ಅನ್ನ ಸಿಗಬೇಕು.
ಅವರಿಗೆ ಸಿಗಬೇಕಾದಂತಹ ಎಲ್ಲ ಮೂಲಭೂತ ಸೌಲಭ್ಯಗಳು ದೊರಕಬೇಕು. ಸಮಾಜದಲ್ಲಿರುವಂತಹ ಅಸಮಾನತೆಯ ಬದುಕು ದೂರವಾಗಬೇಕು. ಆದರೆ ಆ ದೂರವಾಗದೆ ದಲಿತರಲ್ಲಿ, ಬಡವರಲ್ಲಿ ನಗುವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ದಲಿತರು ಮತ್ತು ಬಡವರ ಬದುಕಿನಲ್ಲಿ ನಗುವನ್ನು ಹೊರಹೊಮ್ಮಿಸುವಂತಹ ನಿಟ್ಟಿನಲ್ಲಿ ಶೋಷಿತರ ಪರವಾದ ಧ್ವನಿಯಾಗಿ ಕವಯತ್ರಿ ಸುಕನ್ಯಾ ಮಾರುತಿಯವರು ಪ್ರಸ್ತುತ ಈ ಕವಿತೆಯಲ್ಲಿ ಮಾತನಾಡ್ತಾ ಹೋಗ್ತಾರೆ. ಇದಿಷ್ಟು ಒಮ್ಮೆ ನಗುತ್ತೇವೆ ಕವಿತೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇಲ್ಲಿಗೆ ನನ್ನ ಪದ್ಯ ಭಾಗವನ್ನು ಮುಗಿಸ್ಕೊಳ್ತೇನೆ.